ಇವತ್ತು ತೆಲಂಗಾಣ ಸ್ಟೈಲ್ ಆಂಧ್ರ ಸೈಡು ಇದು ಉಪ್ಪಿನಕಾಯಿ ಮಾಡ್ತಾರೆ. ಇದಕ್ಕೆ ಇಲ್ಲಿ ಖಾರದ ಪುಡಿ ಯೂಸ್ ಮಾಡಲ್ಲ, ಎಳ್ಳು ಹಾಕಿ ಯೂಸ್ ಮಾಡ್ತಾರೆ. ಇದು 1 ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು. ಇದು ಕೆಲವರಿಗೆ ಕೆಟ್ಟೋಗುತ್ತೆ ಅಂತ ಅಂದ್ಕೊಳ್ತಾರೆ, ಆದರೆ ಕೆಟ್ಟೋಗೋದಿಲ್ಲ. ಲಾಸ್ಟ್ ಟೈಮ್ ನಾನು ಮಾಡಿದ್ದೆ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಫಸ್ಟಿಗೆ ಎಲ್ಲ ಚೆನ್ನಾಗಿ ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದನ್ನು ಒರೆಸ್ಬೇಕು. ಅದು ಒರೆಸಿ ಸ್ವಲ್ಪ ಒಣಗಿದ ಮೇಲೆ ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಒಂದು ಬಾಣಲೆನಲ್ಲಿ ದೊಡ್ಡ ಗ್ಲಾಸಲ್ಲಿ 2 ಕಪ್ ಎಳ್ಳು ತೊಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಸಿಮ್ಮಲ್ಲಿ ಇಟ್ಬಿಟ್ಟು ಉರಿಬೇಕು. ಆಮೇಲೆ ಅದನ್ನು ಫುಲ್ಲು ತಣ್ಣಗಾಗಬೇಕು. ಬಿಸಿ ಇರುವಾಗ ಮಿಕ್ಸಿಗೆ ಹಾಕಬಾರ್ದು. ಇವಾಗ 2 ಸ್ಪೂನ್ ಮೆಂತ್ಯನೂ ಹುರ್ಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಡಿ. ಇವಾಗ ಹರಳುಪ್ಪನ್ನು ಬಿಸಿಲಿಗಿಟ್ಟು ಒಣಗಿಸಿ ಆಮೇಲೆ ಪೌಡ್ರ್ ಮಾಡ್ಕೋಬೇಕು. ಅರ್ಧ ಕಪ್ಪು ಸಾಸಿವೆ, ಅದನ್ನು ಪೌಡ್ರ್ ಮಾಡ್ಕೋಬೇಕು. ಮೆಂತ್ಯ ಮತ್ತು ಸಾಸಿವೆ 2 ಸೇರಿಸಿ ನಾನು ಇಲ್ಲಿ ಪೌಡ್ರ್ ಮಾಡಿದ್ದೀನಿ. ಇವಾಗ ಅದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಇದು ಎಳ್ಳಿನ ಪೌಡರು, ಆಮೇಲೆ ಮೆಂತ್ಯ ಸಾಸಿವೆ ಪೌಡ್ರು, ಉಪ್ಪು ಹಾಕಿ ಅದನ್ನು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 3.5 ಕಪ್ಪಷ್ಟು ಯಾವ ಗ್ಲಾಸಲ್ಲಿ ಎಳ್ಳು ತೊಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ 3.5 ಕಪ್ಪಷ್ಟು ಮಾವಿನಕಾಯಿ ಹೋಳುಗಳನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇದು ನೀರು ಒದ್ದೆ ಇರಬಾರ್ದು, ಯಾವುದೂ ಎಲ್ಲ ಒಣಗಿರಬೇಕು. ಆವಾಗ ಉಪ್ಪಿನಕಾಯಿ ಹಾಳಾಗೋದಿಲ್ಲ, 1 ವರ್ಷದವರೆಗೂ ಇಡ್ಬೋದು. ಆ ಕಡೆ ಬಾಣಲೆನಲ್ಲಿ 200 ml ಅಷ್ಟು ಎಳ್ಳೆಣ್ಣೆನ ಕಾಯಿಸ್ಬಿಟ್ಟು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಇಲ್ಲಿ ರಿಫೈನ್ಡ್ ಆಯಿಲು ಆಮೇಲೆ ಸಾಸಿವೆ ಎಣ್ಣೆ ಅದೆಲ್ಲ ಯೂಸ್ ಮಾಡಬಾರ್ದು, ಎಳ್ಳೆಣ್ಣೆನೇ ಯೂಸ್ ಮಾಡಬೇಕು. ಇವಾಗ ಇದನ್ನು ಮುಚ್ಚಳ ಮುಚ್ಚಿ 3 ದಿವಸ ಇಡಬೇಕು. ಮತ್ತು ಆವಾಗವಾಗ ಕಲಿಸ್ತಾ ಇರಬೇಕು. ಕಲಿಸಿದ್ರೆ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಂಡ್ಮೇಲೆ ಇದನ್ನು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು 1 ವರ್ಷದವರೆಗೂ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ.